ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬೀಟ್ರೂಟ್ ಜ್ಯೂಸ್, ಬಿ ಪಪ್ಪಾಯಿ, ಸಿ ಎಳನೀರು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೂಟ್ ಜ್ಯೂಸ್. ಬೋನ್ ಮ್ಯಾರೋ ಅಥವಾ ಮೂಳೆ ಮಜ್ಜೆ ಕೋಶಗಳಲ್ಲಿ ತಯಾರಾಗುವ ಹಿಮೋಗ್ಲೋಬಿನ್ ನಂತರ ಕೆಂಪು ರಕ್ತ ಕಣಗಳಾಗುತ್ತವೆ. ಹಿಮೋಗ್ಲೋಬಿನ್ ಕೆಂಪು ರಕ್ತದಲ್ಲಿ ಕಂಡುಬರುವ ಏಕೈಕ ಪ್ರೋಟೀನ್ ಆಗಿದ್ದು, ಇದು ಅದರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಕಾರಣವಾಗುವಂತಹ ಕಬ್ಬಿಣಾಂಶವಿರುವಂತಹ ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಕಬ್ಬಿಣಾಂಶ ಸಮೃದ್ಧವಾಗಿರುವ ಇಂತಹ ಪಾನೀಯಗಳು ಸಹಾಯಕಾರಿ. ಎರಡನೇ ಪ್ರಶ್ನೆ, ದೂರದರ್ಶನ ಸೇವೆಯನ್ನು ಪ್ರಾರಂಭಿಸಿದ ವಿಶ್ವದ ಕೊನೆಯ ದೇಶ ಯಾವುದು? ಆಪ್ಷನ್ಸ್: ಎ ನ್ಯೂಜಿಲೆಂಡ್, ಬಿ ನಾರ್ವೆ, ಸಿ ಭೂಟಾನ್, ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಭೂಟಾನ್. ದೂರದರ್ಶನ ಸೇವೆಯನ್ನು ಪ್ರಾರಂಭಿಸಿದ ವಿಶ್ವದ ಕೊನೆಯ ದೇಶ ಭೂತಾನ್. 1999ರಲ್ಲಿ ಭೂತಾನ್ ದೇಶವು ದೂರದರ್ಶನ ಸೇವೆಯನ್ನು ಪ್ರಾರಂಭಿಸಿತು. ಮೂರನೇ ಪ್ರಶ್ನೆ, ಯಾವ ತರಕಾರಿಯನ್ನು ರಾತ್ರಿ ಸೇವಿಸಲೇಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಅಣಬೆ, ಬಿ ಎಲೆಕೋಸು, ಸಿ ಹಾಗಲಕಾಯಿ, ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿ. ಮೂಲಂಗಿಯಲ್ಲಿ ಐರನ್ ಅಂಶ ಅಧಿಕವಾಗಿರುತ್ತದೆ. ಐರನ್ನ ಅತಿಯಾದ ಸೇವನೆಯಿಂದ ಹೊಟ್ಟೆಯಲ್ಲಿ ತೊಂದರೆಗಳು, ಮಲಬದ್ಧತೆ, ಗ್ಯಾಸ್ ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತದೆ. ಅಷ್ಟೇ ಅಲ್ಲ, ರಾತ್ರಿ ವೇಳೆ ಮೂಲಂಗಿಯನ್ನು ಸೇವಿಸಿದರೆ ಮೊಣಕಾಲು, ಸೊಂಟ, ಭುಜ ಅಥವಾ ಕಾಲಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಹಾಗೆಯೇ ಮೂಳೆಗಳ ಸಮಸ್ಯೆ ಮತ್ತು ಸಂಧಿವಾತದಂತಹ ಸಮಸ್ಯೆ ಇರುವವರು ರಾತ್ರಿ ವೇಳೆ ಮೂಲಂಗಿಯಿಂದ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ನಾಲ್ಕನೇ ಪ್ರಶ್ನೆ, ಹೆಣ್ಣು ಮಕ್ಕಳು ಕಾಲುಗೆಜ್ಜೆಯನ್ನು ಧರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅದೃಷ್ಟ, ಬಿ ಆರೋಗ್ಯ, ಸಿ ಧನಾಗಮನ, ಡಿ ಸೌಂದರ್ಯ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯ. ಹೆಣ್ಣು ಮಕ್ಕಳು ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಧರಿಸುವುದರಿಂದ ಪೀರಿಯಡ್ಸ್ ಸಮಯದಲ್ಲಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಅನ್ನು ಸಮತೋಲನಗೊಳಿಸುತ್ತದೆ. ಇದು ದೇಹದಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಯಾವ ಎಣ್ಣೆಯನ್ನು ಬಳಸುವುದರಿಂದ ಕೂದಲು ಉದುರುವ ಸಮಸ್ಯೆ ವೇಗವಾಗಿ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಆಲಿವ್ ಎಣ್ಣೆ, ಬಿ ಕಲೋಂಜಿ ಎಣ್ಣೆ, ಸಿ ಟೀ ಟ್ರೀ ಎಣ್ಣೆ, ಡಿ ಹರಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲೋಂಜಿ ಎಣ್ಣೆ. ಕೂದಲು ಉದುರುವಿಕೆಗೆ ಕಲೋಂಜಿ ಬೀಜಗಳನ್ನು ಶಿಫಾರಸು ಮಾಡಲಾಗುತ್ತದೆ. ದಿನವೂ ಕೂದಲಿಗೆ ಕಲೋಂಜಿ ಎಣ್ಣೆಯನ್ನು ಬಳಸುವುದು ಒಳ್ಳೆಯದು. ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ. ಇದರಲ್ಲಿರುವ ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂದಲು ಉದುರುವುದನ್ನು ತಡೆಯುತ್ತದೆ, ಕೂದಲನ್ನು ದಪ್ಪ ಮತ್ತು ಬಲವಾಗಿ ಮಾಡುತ್ತದೆ. ಆರನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ಯಾವುದನ್ನು ಸಿಪ್ಪೆ ತೆಗೆಯದೆ ತಿನ್ನಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು. ಸಿಪ್ಪೆ ಸಮೇತ ಸೇಬು ತಿನ್ನುವುದರಿಂದ ಋತುಬಂಧ ಮತ್ತು ನೋವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಪೀರಿಯಡ್ಸ್ ಸಮಯದಲ್ಲಿ ಸಂತೋಷದ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಇನ್ನು ಸಾಧ್ಯವಾದಷ್ಟು ಬೆಳಗ್ಗಿನ ಸಮಯದಲ್ಲಿ ಸೇಬನ್ನು ತಿನ್ನುವುದು ಒಳ್ಳೆಯದು. ಏಳನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ಮೂಲವ್ಯಾಧಿ ಗುಣವಾಗುತ್ತದೆ? ಆಪ್ಷನ್ಸ್: ಎ ಬಿಲ್ವದ ರಸ, ಬಿ ಮೂಲಂಗಿ ರಸ, ಸಿ ಬೇವಿನ ರಸ, ಡಿ ಕಾಳು ಮೆಣಸಿನ ರಸ.
ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ವದ ರಸ. ಬಿಲ್ವದ ಎಲೆಗಳ ರಸಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮೂಲವ್ಯಾಧಿ ಗುಣವಾಗುತ್ತದೆ ಹಾಗೂ ಹೊಟ್ಟೆಯಲ್ಲಿ ಹುಳು, ಹೊಟ್ಟೆ ನೋವು, ವಾಕರಿಕೆಯಂತಹ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. 8ನೇ ಪ್ರಶ್ನೆ, ಮನೆಗೆ ಎಷ್ಟು ಬಾಗಿಲುಗಳು ಇದ್ದರೆ ಶ್ರೇಷ್ಠ? ಆಪ್ಷನ್ಸ್ ಎ 4 ಬಾಗಿಲು, ಬಿ 6 ಬಾಗಿಲು, ಸಿ 2 ಬಾಗಿಲು, ಡಿ 3 ಬಾಗಿಲು. ಸರಿಯಾದ ಉತ್ತರ ಆಪ್ಷನ್ ಬಿ 6 ಬಾಗಿಲು. ಮನೆಗೆ 1 ಬಾಗಿಲು ಇದ್ದರೆ ಸಂಪತ್ತನ್ನು ಸೂಚಿಸುತ್ತದೆ, 2 ಬಾಗಿಲು ಅಭಿವೃದ್ಧಿ, 3 ಬಾಗಿಲು ಅರಿಷ್ಟ, 4 ಬಾಗಿಲು ಸನ್ಮಾರ್ಗ, 5 ಬಾಗಿಲು ಕಲಹ, 6 ಬಾಗಿಲು ಸೌಭಾಗ್ಯ ಹಾಗೂ 7 ಬಾಗಿಲು ಹಾನಿಯನ್ನು ಸೂಚಿಸುತ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಮನೆಗೆ 1 ಬಾಗಿಲು, 2 ಬಾಗಿಲು, 4 ಬಾಗಿಲು ಅಥವಾ 6 ಬಾಗಿಲು ಇರುವಂತೆ ನೋಡಿಕೊಳ್ಳುವುದರಿಂದ ಮನೆಗೆ ಶ್ರೇಷ್ಠವಾಗುತ್ತದೆ. 9ನೇ ಪ್ರಶ್ನೆ, ದೀರ್ಘಕಾಲ ಎದೆ ಹಾಲು ಕುಡಿಯುವ ಮಕ್ಕಳಲ್ಲಿ ಯಾವ ಸಮಸ್ಯೆ ಕಡಿಮೆಯಾಗಿರುತ್ತದೆ? ಆಪ್ಷನ್ಸ್ ಎ ಕೊಲೆಸ್ಟ್ರಾಲ್, ಬಿ ಅಸ್ತಮಾ, ಸಿ ಕ್ಯಾನ್ಸರ್, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್. ಸ್ತನಪಾನವು ಆರೋಗ್ಯಕರ ಲಿಪಿಡ್ ಅಂಶವನ್ನು ಹೊಂದಿದ್ದು ಇದರಲ್ಲಿ ಕಡಿಮೆ ಮಟ್ಟದ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಹೆಚ್ಚಿನ ಮಟ್ಟದ ಉತ್ತಮ ಕೊಲೆಸ್ಟ್ರಾಲ್ ಸೇರಿವೆ. ದೀರ್ಘಕಾಲ ಎದೆಹಾಲು ಕುಡಿಯುವ ಮಕ್ಕಳಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆ ಕಡಿಮೆ ಇರುತ್ತದೆ. ಇದು ತಾಯಂದಿರಿಗೂ ಪ್ರಯೋಜನಕಾರಿಯಾಗಿದೆ. ಸಂಶೋಧನೆಯು ದೀರ್ಘಕಾಲದವರೆಗೆ ಸ್ತನಪಾನ ಮಾಡುವ ಮಹಿಳೆಯರಿಗೆ ಬೊಜ್ಜು ಮತ್ತು ಟೈಪ್ 2 ಡಯಾಬಿಟಿಸ್ನ ಕಡಿಮೆ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಸ್ಪಷ್ಟಪಡಿಸಿದೆ. 10ನೇ ಪ್ರಶ್ನೆ, ತಂಗಳು ಆಹಾರವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಆರೋಗ್ಯ ವೃದ್ಧಿ, ಬಿ ಅನಾರೋಗ್ಯ, ಸಿ ದುಷ್ಪರಿಣಾಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯ ವೃದ್ಧಿ. ತಂಗಳು ಎಂಬ ಕೀಳು ಭಾವನೆ ಬೇಡ. ಆರೋಗ್ಯಕ್ಕೆ ಲಾಭಕಾರಿಯಾದ ತಂಗಳು ಆಹಾರ ತಿನ್ನುವುದರಿಂದ ಪ್ರತಿಷ್ಠೆಗೆ ಕುಂದು ಬರುವುದಿಲ್ಲ. ಜನ ಇಷ್ಟಪಟ್ಟು ತಿನ್ನುವ ಬ್ರೆಡ್, ಬಿಸ್ಕೆಟ್ ಮತ್ತೆ ಇತರ ಎಲ್ಲ ಪ್ಯಾಕ್ ಮಾಡಿದ ಆಹಾರಗಳು ವಾರಗಟ್ಟಲೆ ಅಥವಾ ತಿಂಗಳುಗಳ ಗಟ್ಟಲೆ ಶೇಖರಿಸಿದ ತಂಗಳು ಆಹಾರಗಳೇ ಆಗಿವೆ. ಈ ಆಹಾರಗಳನ್ನು ಪ್ರತಿಷ್ಠಿತರಿಂದ ಹಿಡಿದು ಎಲ್ಲರೂ ಸೇವಿಸುತ್ತಾರೆ. ಅವುಗಳನ್ನು ತಿನ್ನುವುದಕ್ಕಿಂತ ನಮ್ಮ ಪಾರಂಪರಿಕ ಪದ್ಧತಿಯ ತಂಗಳು ಆಹಾರ ಸೇವಿಸುವುದು ಹೆಚ್ಚು ಒಳ್ಳೆಯದು. ಆರೋಗ್ಯ ಕಾಪಾಡಲು ಹಳೆಯ ಕಾಲದ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ಉತ್ತಮ. ಏಕೆಂದರೆ ನಾವು ಹಳೆ ಸಂಪ್ರದಾಯಗಳನ್ನು ಬಿಟ್ಟಾಗಿನಿಂದಲೇ ಹೆಚ್ಚು ಅನಾರೋಗ್ಯಗಳು ಸಂಭವಿಸುತ್ತಿರುವುದು. ಹಾಗಾಗಿ ಮತ್ತೆ ನಮ್ಮ ಹಳೆ ಸಂಪ್ರದಾಯಗಳನ್ನು ಪಾಲಿಸುತ್ತಾ ನಮ್ಮ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳುವುದರ ಕಡೆಗೆ ಮುನ್ನಡೆಯೋಣ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.